ಒಳ್ಳೆ ಕತೆ ಐತಲ್ಲ, ಹೈಕಮಾಂಡ್ ನಿರ್ಧಾರ ಫೈನಲ್ ಅಲ್ವಾ? ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರೋ ನನಗೆ ಟಿಕೆಟ್ ಸಿಗುತ್ತೆ ಬಿಜೆಪಿ ಅಂದ್ರೆ ಇಲ್ಲಿ ಮೈತ್ರಿ ಆಗಿದೆ ಬಿಜೆಪಿ ಜೊತೆ, ಅದೇ ರೀತಿ ಕೂಡ ಜೆಡಿಎಸ್ ನಾಯಕರು ಕೂಡ ನಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅವರು ಕೂಡ ಮೈತ್ರಿ ಧರ್ಮ ಪಾಲಿಸಲೇಬೇಕು ಅಂತ ಹೇಳ್ತಾರೆ. ತಮ್ಮ ಆಪ್ತರು ಹೇಳ್ತಾರೆ ಇಲ್ಲಿ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಸುಮಲತಾ ಸ್ಪರ್ಧೆ ಮಂಡ್ಯದಿಂದ ಇದ್ದೇ ಇರುತ್ತೆ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಇದು ಅನುಮಾನವನ್ನು ಹುಟ್ಟಿಸ್ತಾ ಇರುವಂತದ್ದು. ಮಂಡ್ಯ ಬಿಟ್ಟು ಹೋಗಲ್ಲ ಅನ್ನೋ ನನ್ನ ನಿರ್ಧಾರ ಯಾವತ್ತಿಗೂ ಅಚಲ ಅಲ್ಲ. ಬಿಟ್ಟು ಹೋಗಲ್ಲ ಅಂದ್ರೆ ಸ್ಪರ್ಧೆ ಮಾಡ್ತಿರೋ ಇಲ್ವೋ ಅನ್ನೋಂಥದ್ದು ಸ್ಪಷ್ಟಪಡಿಸ್ಬೇಕು. ಇದಕ್ಕೆ ಈ ಕ್ವೆಶ್ಚನ್ ನೀವು 1 ವರ್ಷದಿಂದ ಅಥವಾ 6 ತಿಂಗಳಿಂದ ಅಥವಾ 3 ತಿಂಗಳಿಂದ ಒಂದು 10 ಬಾರಿ ಕೇಳಿದ್ದೀರಾ. ಇನ್ನೇನು ಕೆಲವೇ ದಿನಗಳು ಎಲ್ಲ ನಿಮ್ಮ ಮುಂದೆ ಇರುತ್ತೆ. ಒಂದು 2 ಡೇಸೋ 3 ಡೇಸೋ ಮ್ಯಾಕ್ಸಿಮಮ್ 1 ವಾರ ಅಷ್ಟೇ ತಾನೇ. ಕಾಯಿರಿ, ಯಾವಾಗ ಮಾತಾಡೋಣ. ಹೈಕಮಾಂಡ್ ಹೇಳಿದ್ರೆ ಮೈತ್ರಿ ಧರ್ಮನೂ ಕೂಡ ಪಾಲಿಸ್ತೀನಿ ಅಂತ ಕೂಡ ಹೇಳ್ತಿದ್ರ. ಜೆಡಿಎಸ್ ಅವರು ಹೇಳಿರೋದು ನಮಗೆ ಟಿಕೆಟ್ ಸಿಗುತ್ತೋ ಯಾರು ಸಿಗುತ್ತೋ ಗೊತ್ತಿಲ್ಲ, ಬಟ್ ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ನಿಮಗೂ ಕೂಡ ಅದೇ ವಿಚಾರ ಈಗ ಮೈತ್ರಿ ಧರ್ಮ ಅನ್ನೋ ಮಾತು ಇಬ್ಬರು ಪಕ್ಷಗಳ 2 ಪಕ್ಷಗಳ ನಡುವೆ ಆಗುವಂಥ ಮಾತು ಮೈತ್ರಿ ಅನ್ನೋದು. ನಾನು NDA ಅಲ್ಲ, ನಾನು BJP ಪಕ್ಷಕ್ಕೆ ಸೇರ್ಕೊಳ್ಳೋ ಅಂತ BJP MP ಆಗೋಕೆ ನಾನು ಆಸೆ ಪಡ್ತಾ ಇರೋದು. ಅಲ್ಲಲ್ಲ, ನನ್ಗನ್ವಯ ಅಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಇಲ್ಲ ಅಂತ ನಾನು ಹೇಳ್ತಾ ಇರಿದ್ದೀನಿ. ಅವರವರ ಮೈತ್ರಿ ಧರ್ಮ ಅಥವಾ ಮೈತ್ರಿಯಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗಬೇಕು, ಸೀಟ್ ಹಂಚಿಕೆ ಆಗಬೇಕು, ಅವ್ರು ನಿರ್ಧಾರ ಮಾಡ್ತಾರೆ. ನನ್ನ ಪ್ರಯತ್ನ ಏನಿದ್ರು BJP ಈ ಸೀಟ್ನ ಉಳಿಸ್ಕೋಬೇಕು. ವಿಶ್ವಾಸದ ಮಾತುಗಳು, ಪ್ರೋತ್ಸಾಹದ ಮಾತುಗಳು ಕೊಟ್ಟಿದ್ದಾರೆ. ಅದಕ್ಕೆ ತಾನೇ ನಾನು ಅಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಕೊಡ್ತಾರೆ. ನನ್ನ ಬಗ್ಗೆ ಪಾರ್ಟಿಲಿ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಗೌರವದಿಂದ ನನ್ನನ್ನು ಯಾವತ್ತೂ ಅವರು ಅದೇ ಮಾತುಗಳನ್ನ ಆಡ್ತಾರೆ. ನೀವು ನಮ್ಮ ಪಕ್ಷಕ್ಕೆ ಬೇಕು, ಮಂಡ್ಯ ಭಾಗದಲ್ಲಿ BJPನ ಬೆಳೆಸೋಕೆ ನಿಮ್ಮ ಶಕ್ತಿ ನಮಗೆ ಬೇಕು ಅಂತಲೇ ಲಾಸ್ಟ್ ಟೈಮ್ ನನ್ನನ್ನು ಕೇಳಿ ಅವರು ಸಪೋರ್ಟ್ನ ಇಸ್ಕೊಂಡಿರೋದು. ಇಷ್ಟು ಆದ್ಮೇಲೆ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಇನ್ನು 1 ವಾರ ಕಾಯಿರಿ ಅಷ್ಟೇ. ರಾಜಕೀಯದಲ್ಲಿ ಏನ್ ಬೇಕಾದ್ರೆ ಆಗ್ಬೋದಲ್ಲ ಮೇಡಮ್, ಆ ವಿಶ್ವಾಸ ಅವ್ರಿಗೂ ಕೊಟ್ಟಿರ್ತಾರೆ. ಹಾಗಾಗಿ ಈ ಕ್ವಶನ್ ಬರ್ತಾ ಇದೆ ಮೇಡಮ್. ಇಲ್ಲ, ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ. ಅಲ್ಲ, ಈಗ ಯಾರು ನಾವು ಅನ್ಕೊಂಡಿದ್ದೆಲ್ಲ ಆಗ್ಲೇಬೇಕು ಅಂತ ಕೂತ್ಕೊಳ್ಳಲ್ವಲ್ಲ. ಯು ಹ್ಯಾವ್ ಟು ಟೇಕ್ ಎವ್ರಿಥಿಂಗ್. ಅದೆಲ್ಲ ಬಂದಾಗ ಆದಾಗ ನೆಕ್ಸ್ಟ್ ವೀಕ್ವರೆಗೆ ಕಾಯಿರಪ್ಪ. ಇಷ್ಟು ನಾನೇ ಇಷ್ಟು ತಾಳ್ಮೆಯಿಂದ ಇದ್ದೀನಿ, ನಿಮ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ಳಿ? ಅಲ್ಲ, ನೀವು ಹೋಗಿ ಕೇಳಿದ್ರೆ ಅವರು ಬೆಂಬಲಿಗರ ಆಸೆ ಏನು, ಅಭಿಪ್ರಾಯನ ಅವ್ರು ಹಂಚ್ಕೋತಾರೆ. ನನಗೆ ಗೊತ್ತಿರೋ ಮಟ್ಟದಲ್ಲಿ ನನಗೆ ಏನೇನು ಮಾಹಿತಿಗಳಿರುತ್ತೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಏನು ಇಷ್ಟು ತಿಂಗಳು ಕಾದ್ವಿ, ಇನ್ನು 1 ವಾರದ ಮ್ಯಾಕ್ಸಿಮಮ್ 1 ವಾರ ಅಷ್ಟರೊಳಗೆ 2 ದಿನದಲ್ಲೂ ಅದನ್ನೆಲ್ಲ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಹೇಳ್ತೀನಿ.